ಶಾಮನೂರು ಶಿವಶಂಕರಪ್ಪನವ್ರದ್ದು ಋಣ ತೀರ್ಸಕ್ಕೆ ಬಿಜೆಪಿ ಡಮ್ಮಿ ಕ್ಯಾಂಡಿಡೇಟ್ ಆಗಿದೆ ಅಂತ ಈಗ ಹೇಳ್ತಾ ಇದ್ದಾರೆ. ಯಾರೋ ಮೂರ್ಖರು ಮಾತನಾಡ್ತಾರೆ ಅಂತೇಳಿ ಅವರ ಮಾತುಗಳಿಗೆ ನಾನು ಉತ್ತರ ಕೊಡುವಂಥ ಅವಶ್ಯಕತೆ ಅಲ್ಲ. ಮತ ಎಣಿಕೆ ಆದಮೇಲೆ ಗೊತ್ತಾಗ್ತದೆ. ಚಟಕ್ಕೆ ಚಪ್ಪಳಕ್ಕೆ ಮಾತನಾಡ್ತಕ್ಕಂಥದ್ದು ಬೇರೆ. ನಮ್ಮ ಕಾರ್ಯಕರ್ತರು ಇವೆರಡೂ ಚುನಾವಣೆಗಳನ್ನು ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ. ಸವಾಲಾಗಿ ಸ್ವೀಕಾರ ಮಾಡಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಾರೆ. ದಾವಣಗೆರೆ ಟಿಕೆಟು ಸರ್, ದಾವಣಗೆರೆ ಟಿಕೆಟು MP ಸಿದ್ದೇಶ್ವರ ಕ್ಯಾಂಡಿಡೇಟ್ ಅವ್ರಿಗೆ ಕೊಟ್ಟಿದ್ದಾರೆ. ನಿಮಗೆ ಹೈಕಮಾಂಡ್ ದಾವಣಗೆರೆಯಲ್ಲಿ ಯಡಿಯೂರಪ್ಪ ಬಣ ನಿಮ್ಮ ಬೆಂಬಲಿತ ಅಭ್ಯರ್ಥಿಗೆ ಟಿಕೆಟ್ ಸಿಗಲಿಲ್ಲ. ಯಡಿಯೂರಪ್ಪ ಬಣದಲ್ಲಿ ಹಿಂಗೆ ಹಾಕಿದೆ, ಚೀಮಾರಿ ಹಾಕಿದೆ. ಹೈಕಮಾಂಡ್ ಚರ್ಚೆ ನಡೀತಾ ಇರೋದು. ನಾನು ಹಿರಿಯರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರುವಂಥ ಸಿದ್ದೇಶ್ವರ್ ಅವರು, ರೇಣುಕಾಚಾರ್ಯ ಅವರು ಮತ್ತು ನಮ್ಮೆಲ್ಲ ಪಕ್ಷದ ಮುಖಂಡರು, ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ಮಾಡಿ ಯಾವ ತಂತ್ರನ ರೂಪಿಸಬೇಕು, ಯಾವ ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸಿದ್ರೆ ಪಕ್ಷಕ್ಕೆ ಅನುಕೂಲ ಆಗ್ತದೆ ಎಲ್ಲವನ್ನು ಕೂಡ ಚರ್ಚೆ ಮಾಡಿ ಅಭ್ಯರ್ಥಿಯನ್ನು ನಾವು 3 ಜನನ ಶಾರ್ಟ್ ಲಿಸ್ಟ್ ಮಾಡಿ ಕೇಂದ್ರಕ್ಕೆ ಕಳಿಸಿರುವಂಥದ್ದು. ಕೇಂದ್ರದ ವರಿಷ್ಠರು ನಮ್ಮ ಆಯ್ಕೆಗೆ ಸಮ್ಮತಿಯನ್ನು ಕೂಡ ಸೂಚಿಸಿದ್ದಾರೆ. ಹಾಗಾಗಿ ಇವರು ಶ್ರೀನಿವಾಸ್ ದಾಸ್ ಕರಿಯಪ್ಪ ವಿಜೇಂದ್ರ ಪರ ಅಥವಾ ವಿಜೇಂದ್ರ ವಿರೋಧ ಅಥವಾ ಮತ್ತೊಂದು ಪ್ರಶ್ನೆ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ಇವತ್ತು ನೋಡಿದರೆ ದಾವಣಗೆರೆನಲ್ಲಿ ಯಡಿಯೂರಪ್ಪ ಅಭ್ಯರ್ಥಿ ಅಲ್ಲ ಅಂತ ಸರ್ ಅವರು. ಯಡಿಯೂರಪ್ಪನವ್ರ ಅಭ್ಯರ್ಥಿಗಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನೇ ಯಡಿಯೂರಪ್ಪನವ್ರ ಅಭ್ಯರ್ಥಿನೂ ಹೌದು, ವಿಜೇಂದ್ರ ಅಭ್ಯರ್ಥಿನೂ ಹೌದು, ಎಲ್ಲರ ಅಭ್ಯರ್ಥಿ ಕೂಡ ಹೌದು. ಯಾವುದೇ ಕ್ಷಣದಲ್ಲಿ ಕೂಡ ಕ್ಯಾಂಡಿಡೇಟ್ ಚೇಂಜ್ ಆಗೋದು ಸರ್. ಯತ್ನಾಳ್ ಅವರು